ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಸ್ಕಿನ್ ವೈಟ್ನಿಂಗ್ ಸೋಪ್ ಮಾಡೋದು ಅಂತ ನಾವು ನೋಡೋಣ. ಇದಕ್ಕೆ ಆಲೋವೆರಾ ಮತ್ತು ತುಳಸಿ ಎಲೆ ಬೇಕಾಗುತ್ತೆ. ಈ ರೀತಿ ಆಲೋವೆರಾನ ನೀಟಾಗಿ ಸಿಪ್ಪೆ ತೆಗೆದು ಅದರಲ್ಲಿರುವಂಥ ಜೆಲ್ಲನ್ನು ಮಾತ್ರ ತಗೋಬೇಕು. ಈ ಥರ ತುಳಸಿ ಎಲೆಗಳನ್ನ ನಾನು ಆಗಲೇ ಬಿಡಿಸ್ಕೊಂಡು ಬಂದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಒಂದು ಉದ್ದಂದು ಆಲೋವೆರಾ ಆದರೆ ಸಾಕಾಗುತ್ತೆ. ನ್ಯಾಚುರಲಾಗಿ ಸಿಗೋ ಆಲೋವೆರಾನೇ ನಾನು ಬಳಸ್ತಾ ಇದ್ದೀನಿ. ಅಂಗಡೀಲಿ ಸಿಗುವಂಥ ರೆಡಿಮೇಡ್ ಜೆಲ್ನ ಏನು ಬಳಸಿಲ್ಲ. ಈಗ ನಾನು ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ನಾನು ಪಿಯರ್ಸ್ ಸೋಪನ್ನು ತಗೊಂಡಿದ್ದೀನಿ. ಇದಕ್ಕೆ ಸೋಪ್ ಬೇಸು ಕೂಡ ಹಾಕ್ಬೋದು. ಪಿಯರ್ಸ್ ಸೋಪಲ್ಲಿ ಗ್ಲಿಸರಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡೋರು ಸೋಪ್ ಬೇಸ್ ಆದರೂ ತೊಗೋಬೋದು, ಅಥವಾ ಪಿಯರ್ಸ್ ಸೋಪಿಂದನೂ ನಾವು ಮಾಡ್ಬೋದು. ಈ ರೀತಿ ಚಿಕ್ಕದಾಗಿ ನಾವು ಸೋಪನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೇಗ ಮೆಲ್ಟ್ ಆಗುತ್ತೆ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ಯಾಮಲಾ ಫೋರ್ಟ್ ಸಿಟಿ. ನೋಡಿ, ಈ ರೀತಿ ಸೋಪನ್ನು ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಲೋವೆರಾನ ಮತ್ತು ತುಳಸಿ ಎಲೆನ ರುಬ್ತೀನಿ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಆ್ಯಡ್ ಮಾಡಬೇಕು. ಹಾಗೆ ಆ್ಯಂಟಿಬಯೋಟಿಕ್ ಆಗಿರುವಂಥ ಅರಿಶಿನ ಪುಡಿ ಕೂಡ ನಾನು ಹಾಕಿದ್ದೀನಿ, 2 ಚಿಟಿಕೆಯಷ್ಟು. ಅದು ಹಾಕೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ ಬ್ರೈಟ್ನೆಸ್ ಕೂಡ ಆಗುತ್ತೆ. ಈ ರೀತಿ ನಾನೀಗ ರುಬ್ಕೋತಾ ಇದ್ದೀನಿ ಆಲೋವೆರಾ ಮತ್ತು ತುಳಸಿ ಎಲೆನ. ರುಬ್ಬಿದ್ದಾಯಿತು. ಈಗ ಸೋಸ್ತಾ ಇದ್ದೀನಿ. ನಾನು ನೀರು ಏನೂ ಆ್ಯಡ್ ಮಾಡಿಲ್ಲ ರುಬ್ಬಬೇಕಾದ್ರೆ. ಆಲೋವೆರಾ ಜೆಲ್ ನೋಡಿ ಯಾವ ಥರ ಬರ್ತಾ ಇದೆ. ಹಾಗೆ ತುಳಸಿ ರಸ ಕೂಡ ಅದರಲ್ಲಿ ಬ್ಲೆಂಡ್ ಆಗಿದೆ. ಈ ಥರ ಸೋಸ್ಕೊಂಡ್ರೆ ಯಾವ ಕಸನೂ ಇರಲ್ಲ ಅಂತ ನಾನು ಸೋಸ್ಕೊತಾ ಇದ್ದೀನಿ. ಈ ರೀತಿ ಸೋಸ್ಕೊಂಡಿದ್ದಾಯಿತು. ನಾನಿಲ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಬೌಲಿಟ್ಟು ಅದರಲ್ಲಿ ಸೋಪ್ ಕಟ್ ಮಾಡಿದ್ನಲ್ವ ಅದನ್ನು ಹಾಕಿ ಕರಗಿಸ್ತಾ ಇದ್ದೀನಿ. ಸೋಪು ಮೆಲ್ಟ್ ಆದಮೇಲೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಮೆಲ್ಟ್ ಆಗ್ತಾ ಇದೆ ನೋಡಿ. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಆಲೋವೆರಾ ಮತ್ತು ತುಳಸಿ ಎಲೆನ ಅದನ್ನು ಹಾಕಿದೆ. ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಈಗ ಸ್ವಲ್ಪ ಹಾಕ್ತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ 1-2 ಹಾಕಬೇಕಾಗುತ್ತೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದು ತುಂಬ ಒಳ್ಳೆಯದು. ಈ ರೀತಿ ಎಲ್ಲ ಮಿಕ್ಸ್ ಆಗಿದ ಕೂಡಲೇ ನಾನು ಬಟ್ಟೆಗೆ ಸ್ವಲ್ಪ
ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮೆಲ್ಟಾಗಿರೋದೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ಬೇಗ ಬಿಡಲಿ ಅಂತ. ಇದನ್ನು ನಾನು 1-2 ಅವರ್ಸ್ ಅಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರೀಸ್ ಮಾಡಬೇಕಾಗುತ್ತೆ ಇದನ್ನು. ಎರಡು ಗಂಟೆ ಒಳಗೆ ಇದು ರೆಡಿ ಆಗುತ್ತೆ ಸೋಪು. ನೆಕ್ಸ್ಟ್ ಡೇಯಿಂದ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೋಮ್ ಮೇಡ್ ಸೋಪ್ನ. ಈ ಥರ ನೊರೆನ ತೆಗಿಬೇಕಾಗುತ್ತೆ, ಯಾಕಂದರೆ ಸೋಪ್ ರೆಡಿ ಆದಮೇಲೆ ಚೆನ್ನಾಗಿ ಕಾಣಲ್ಲ ಅಂತ. ನೋಡಿ, ಈ ಥರ ರೆಡಿ ಆಯಿತು ಸೋಪು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಪ್ ಮೌಲ್ಡಲ್ಲೂ ಕೂಡ ನಾವು ಮಾಡ್ಬೋದು. ನಾನು ಬಟ್ಲಲ್ಲಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.